ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಒಳ್ಳೆ ವಾಸ್ತುವಿನೊಂದಿಗೆ ಕಡಿಮೆ ಖರ್ಚಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಮನೆ ಕಟ್ಕೋಬೇಕು ಅನ್ನುವ ಕನಸು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಇದಕ್ಕಾಗಿ ಮಲ್ಲಿಗೆ ನಗರಿಯಲ್ಲಿ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್ಸ್ ನ 2ನೇ ಶಾಖೆ ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿ ಉದ್ಘಾಟನೆಯಾಗಿದೆ. ಶ್ರೀ ನಂಜಾವಧೂತ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಸೇರಿದಂತೆ ಚಿತ್ರರಂಗದ ಹಲವು ನಾಯಕರು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ಗೆ ಚಾಲನೆಯನ್ನ ಕೊಟ್ಟರು. ನಂಜಾವಧೂತ ಸ್ವಾಮೀಜಿಗಳು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ಗೆ ಶುಭ ಹಾರೈಸಿದ್ರು. ಇದೇ ವೇಳೆ ಮಾತನಾಡಿದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ, ಮೈಸೂರು ನಿವೃತ್ತದ ಸ್ವರ್ಗ ಅಂತ ಕರೆಯಲಾಗ್ತಾ ಇತ್ತು. ಆದ್ರೀಗ ಮೈಸೂರು ಅತಿ ವೇಗವಾಗಿ ಬೆಳೀತಾ ಇದೆ. ಮೈಸೂರಿನಲ್ಲಿ ಮನೆ ಕಟ್ಕೋಬೇಕು ಅನ್ನುವ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಎಲ್ಲಾ ಗುಣಮಟ್ಟದಲ್ಲೂ ಕೂಡ ರಾಜಿ ಇಲ್ಲದೆ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿಗೆ ಈಗ ಇವರು ಎಂಟ್ರಿ ಕೊಟ್ಟಿದ್ದಾರೆ. ಕಂಪನಿಗೆ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿದರು. ಇನ್ನು ಅಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಜ್ಞಾನೇಶ್ ಅವರು ಕೂಡ ಮಾತನಾಡಿ, ನಮ್ಮ ಮೊದಲನೇ ಶಾಖೆ ಬೆಂಗಳೂರಿನಲ್ಲಿದೆ, 2ನೇ ಶಾಖೆ ಈಗ ಮೈಸೂರಿನಲ್ಲಿ ಓಪನ್ ಮಾಡಿದ್ದೀವಿ. ನಮ್ಮಲ್ಲಿ 50 ಮಂದಿ ವಿವಿಧ ಭಾಗಗಳಲ್ಲಿ ನುರಿತ ಕೆಲಸಗಾರರಿದ್ದಾರೆ. 100% ವಾಸ್ತುಶಿಲ್ಪದೊಂದಿಗೆ ನಾವು ಪ್ಲಾನ್ ಕೊಡ್ತೀವಿ. ಉತ್ತಮ ಗುಣಮಟ್ಟದ ಕಟ್ಟಡ, ಇಂಟೀರಿಯರ್ಸ್ ಕೂಡ ಮಾಡಿಕೊಡ್ತೀವಿ. ಮೈಸೂರಿಗರು ನಮ್ಮ ಸೇವೆಯನ್ನು ಬಳಸ್ಕೋಬಹುದು ಅಂತ ಮನವಿ ಮಾಡಿದರು. ಇನ್ನು ಉದ್ಯಮಿ ಸಂಜಯ್ ಗೌಡ, ಚಲನಚಿತ್ರ ನಟರಾದ ಪ್ರದೀಪ್ ದೊಡ್ಡಯ್ಯ, ಕಿರುತೆರೆ ನಟರಾದ ಕಂಠಿ ಸೇರಿದಂತೆ ಹಲವರು ಭಾಗಿಯಾಗಿ ಶುಭ ಹಾರೈಸಿದರು. ಕನ್ಸ್ಟ್ರಕ್ಷನ್ ಅನ್ನುವಂಥ ಒಂದು ಕಂಪ್ನಿಯನ್ನು ಹುಟ್ಟಾಕಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ 100 ಜನ ಯುವಕರಿಗೆ ಕೆಲಸ ಕೊಡುವಂಥದ್ದಾಗಿದೆ. ಭಾಳ ಸಂತೋಷ. ಇವತ್ತು ಮೈಸೂರು ಮಹಾನಗರದಲ್ಲಿ ಅದರ ಇನ್ನೊಂದು ಮುಖ್ಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವರ ಆ್ಯಕ್ಟಿವಿಟೀಸನ್ನು ಇಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಆಫೀಸ್ ಕಚೇರಿ ಇಲ್ಲಿನ ಜಿಲ್ಲೆಗಳಿಗೆ ಮತ್ತು ಈ ಊರಿನ ಜನಗಳಿಗೆ ಅನುಕೂಲ ಆಗಲಿ. ಗುಣಮಟ್ಟದ ಕಟ್ಟಡ ಬಹಳ ಮುಖ್ಯ. ಹಾಗಾಗಿ ಅವರು ಗುಣಮಟ್ಟವನ್ನು ಕಾಯ್ಕೊಂಡು, ಶ್ರದ್ಧೆಯನ್ನು ಮತ್ತು ಬದ್ಧತೆಯನ್ನು ಕಾಯ್ಕೊಂಡು ಅವರು ನಂಬಿ ಬಂದಂಥ ಗ್ರಾಹಕರಿಗೆ ಅವ್ರು ನ್ಯಾಯ ಒದಗಿಸ್ತಾರೆ ಅನ್ನುವಂಥ ಭರವಸೆ ನಮಗೆ ಇದೆ. ಭಗವಂತ ಅವರಿಗೆ ಆ ನಿಟ್ಟಿನಲ್ಲಿ ಶಕ್ತಿಯನ್ನು ತುಂಬಲಿ ಆಗಿ ಅಂತೇಳಿ, ಅವ್ರ ಕೆಲಸಗಳು ಯಶಸ್ವಿಯಾಗಿ ನಡೀಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಹೊಸ ಕಂಪನಿಗಳು ಎಷ್ಟು ಸ್ಟಾರ್ಟ್ ಆಗ್ತಾವೋ ಅಷ್ಟೇ ಮುಚ್ತವೆ ಸರ್. ಅಂಥದ್ರಲ್ಲಿ ಇವತ್ತು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ನು ಬೆಂಗಳೂರಲ್ಲೂ ಕೂಡ ನಾನು ಹೆಚ್ಚು ಕಡಿಮೆ 1.5-2 ವರ್ಷದಿಂದ ಹೋಗಿದ್ದೆ. ಅಲ್ಲೂ ಭಾಳ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಮೈಸೂರಲ್ಲೂ ಕೂಡ, ಮೈಸೂರು ಒಂಥರ ನಿಮಗೆ ಈ ದೈವಶಕ್ತಿ ಇರುವಂಥ ಒಂದು ಜಾಗ. ಸೊ ಮೈಸೂರಲ್ಲಿ ಕಂಪನಿ ಓಪನ್ ಮಾಡಿದ್ದಾರೆ, ಭಾಳ ಖುಷಿ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಆದಷ್ಟು ಯುವಕರುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಖುಷಿ ಆಗ್ತದೆ. ಯಾಕೆಂದರೆ ಈಗ ಜಗತ್ತು ನಡೀತಾ ಇರೋದೇ AI ಮತ್ತು ಯೂತ್ಸಿಂದ. ಸೊ ಅವ್ರನ್ನ ಬಳಸ್ಕೊಂಡು ಬದುವಂತಿಕೆಯಲ್ಲಿ ಕಂಪ್ನಿ ಮಾಡಿದ್ದಾರೆ, ಖುಷಿ ಆಗ್ತದೆ. ಮೈಸೂರು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಯಾಕಂದರೆ ಮುಂಚೆ ಏನಾಗಿತ್ತು, ನಿಮಗೆ ಮೈಸೂರು ಬರೀ ಒಂದು ರಿಟೈರ್ಮೆಂಟ್ ಲೈಫ್ ಅಂತ ಕರೀತಾಯಿದ್ರು. ಈಗ ಭಾಳ ಫಾಸ್ಟ್ ಆಗಿದೆ, ಪಬ್ ಕಲ್ಚರ್ ಬಂದಿದೆ. ಮತ್ತು ನಿಮಗೆ ಬೇರೆ ಬೇರೆ ಸ್ಟೇಟಿಂದ ಬರ್ತಕ್ಕಂಥವ್ರು ಮೈಸೂರಲ್ಲಿ ಒಂದು ಮನೆ ಮಾಡಬೇಕು ಅನ್ನೋ ಒಂದು ಆಸೆ, ಭಾಳ ಖುಷಿ ಆಗ್ತದೆ. ಆಮೇಲೆ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಬಂದು ಇನ್ನೂ ಮೈಸೂರು ಅಲ್ಲದೆ ಇನ್ನೂ ಬೇರೆ ಬೇರೆ ಭಾಗದಲ್ಲೂ ಓಪನ್ ಆಗಬೇಕು ಅಂತ ನಾನು ಭಗವಂತನಲ್ಲಿ ಬೇಡಿಕೆ ಹೇಳ್ತೀನಿ. ಆ ತಾಯಿ ಚಾಮುಂಡಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತಾ, ಸದಾಕಾಲ ಕನ್ನಡಿಗರಿಗೆ ಆಶೀರ್ವಾದ ಮಾಡಿ, ಕನ್ನಡಿಗರಿಗೆ ಕೆಲಸ ಕೊಡಿ, ಕನ್ನಡಿಗರ ಕಂಪನಿಗಳು ಇನ್ನೂ ಹೆಚ್ಚು ಓಪನ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಇವತ್ತು ಗ್ಯಾರಂಟಿ ನ್ಯೂಸ್ ಚಾನಲ್ ಅವ್ರ ಜೊತೆ ಮಾತಾಡೋದೇ ಖುಷಿ ಆಗ್ತಾ ಇದೆ. ಬೆಂಗಳೂರಲ್ಲಿ ನಮ್ಮ ಕಂಪ್ನಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಂಥ ಚಾನಲ್ ಗ್ಯಾರಂಟಿ ನ್ಯೂಸು. ಇವತ್ತು ಮೈಸೂರಿಗೂ ನಮ್ಮ ಸಪೋರ್ಟಿಗೆ ಇಲ್ಲಿ ತನಕ ಬಂದಿದ್ದೀರಾ ಅಂತ ಖುಷಿ ಆಗ್ತಾ ಇದೆ. ದುರ್ಗಾಶ್ರೀ ಅನ್ನೋದು ಏನು ಬ್ರ್ಯಾಂಡ್ ಕ್ವಾಲಿಟಿಲಿರ್ಬೋದು, ಪ್ರೈಸಲ್ಲಿರ್ಬೋದು, ಒಂದು ಆನ್ ಟೈಮ್ ಡೆಲಿವರಿಲಿರ್ಬೋದು, ಎಲ್ಲದರಲ್ಲೂ ನಾವು ಮುಂದಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಅದಕ್ಕೋಸ್ಕರನೇ ನೀವುಗಳೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅನ್ನೋ ಒಂದು ಖುಷಿ. ಇವತ್ತು ಮೈಸೂರಿಗೆ 2ನೇ ಶಾಖೆ ಉದ್ಘಾಟನೆ ಮಾಡಿರೋದು ಇವತ್ತೇ ನಮಗೊಂದು 5-6 ಬುಕ್ಕಿಂಗ್ಸ್ ಆಗಿರೋದು ಇನ್ನಷ್ಟು ಖುಷಿ ಆಗ್ತಾ ಇದೆ. ಆಮೇಲೆ ಮೈಸೂರು ಜನ ನಮ್ಮನ್ನು ಕೈ ಹಿಡಿತಾರೆ, ನಾವು ಕೊಡೋಂಥ ಸರ್ವಿಸ್ನ, ಒಂದು ಕ್ವಾಲಿಟಿ ಸರ್ವಿಸ್ನ ಅವರು ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದು ಖುಷಿ ಇದೆ.
ಇಲ್ಲಿ ತನಕ ಒಂದು ಒಳ್ಳೊಳ್ಳೆ ಗಣ್ಯರು ಸ್ಪೆಷಲ್ಲಾಗಿ ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡರು ಬಂದಿದ್ದನ್ನ ಉದ್ಘಾಟನೆ ಮಾಡಿದ್ದು ಅಂತೂ ತುಂಬ ಖುಷಿ ವಿಷಯ. ನಾನು 2022 ಬೆಂಗಳೂರಲ್ಲಿ ಕಂಪ್ನಿ ಗ್ರ್ಯಾಂಡಾಗಿ ಲಾಂಚ್ ಮಾಡಿದಾಗ ಅವ್ರ ಕೈಯಿಂದನೇ ಉದ್ಘಾಟನೆ ಆಗಿತ್ತು. ಇವತ್ತು 2ನೇ ಶಾಖೆನೂ ಅವರೇ ಮಾಡಿದರು. ತುಂಬ ಖುಷಿ ಆಗ್ತದೆ. ತುಂಬ ಮಠಾಧೀಶಗಳು ಗುರುಗಳು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ತುಂಬ ಚಲನಚಿತ್ರ ನಟರು ಹಾಗೆ ಎಲ್ಲ ನನ್ನ ಹಿತೈಷಿಗಳು ಎಲ್ಲರೂ ಬಂದು ಇದಕ್ಕೆ ಶುಭ ಕೋರಿದ್ದಕ್ಕೆ ತುಂಬ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಇವರೆಲ್ಲರ ಸಪೋರ್ಟು ಈ ದುರ್ಗಶ್ರೀ ಕಂಪ್ನಿ ಮೇಲೆ ಮತ್ತು ನನ್ನ ಎಲ್ಲ ಸ್ಟಾಫ್ಸ್ ಮೇಲೆ, ನಮ್ಮ ಕುಟುಂಬದ ಮೇಲೆ ಎಲ್ಲರ ಆಶೀರ್ವಾದ ಇರಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನನಗೂ ಇರಲಿ, ನಮ್ಮೆಲ್ಲರಿಗೂ ಇರಲಿ, ನಿಮ್ಮೆಲ್ಲರಿಗೂ ಇರಲಿ ಅಂತ ಈ ಮೂಲಕ ಕೇಳ್ಕೊತೀನಿ.